ನಮಸ್ಕಾರ ವೀಕ್ಷಕರೇ, ನಾನು ಹಿತಾಕ್ಷಿ. ಇಣುಕು ನೋಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾವು ಕನ್ನಡದ ಪ್ರಮುಖ ದಿನಪತ್ರಿಕೆಯ ಕೆಲವು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುತ್ತೇವೆ. ಕೇಂದ್ರದಿಂದ ರೈತರಿಗೆ ಹೊಸ ವರ್ಷದ ಗಿಫ್ಟ್, ಫಸಲ್ ಬಿಮಾ ಅವಧಿ ವಿಸ್ತರಣೆ. ಆಸ್ತಿಗಳ ವಿವರವನ್ನು ಸಲ್ಲಿಸಿದ ಉನ್ನತ ಸರ್ಕಾರಿ ಅಧಿಕಾರಿ ಲೋಕಾಯುಕ್ತರಂ ಸರಕಾರಕ್ಕೆ ಪತ್ರ. ಪಡಿತರ ಸಾಗಣೆಯಲ್ಲಿ ಭಾರಿ ಅಕ್ರಮ, 2017ರಿಂದ 2022ರ ಅವಧಿ. ಆಟೋದಲ್ಲಿ 18 ಟನ್, ಇಂಡಿಕಾದಲ್ಲಿ 24 ಟನ್ ಅಕ್ಕಿ ಸಾಗಣೆ ಲೆಕ್ಕ, ಸಿಎಜಿ. ಸೂರ್ಯಘರ್ 5,000 ಮನೆಯಲ್ಲಿ ಮಾತ್ರ ಅಳವಡಿಕೆ, 4,407 ಮಂದಿಯಷ್ಟೇ ಸಹಾಯಧನಕ್ಕೆ ಬಿಡುಗಡೆ. ಸೌರ ಫಲಕ ಅಳವಡಿಕೆ, ಜನರಲ್ಲಿ ನಿರಾಸಕ್ತಿ. ಮೂಡಬಿದ್ರೆ ಮಾರ್ಗ, ಕೆಎಸ್ಆರ್ಟಿಸಿ ಬಸ್ 20% ಶಕ್ತಿ ಪ್ರಯಾಣಿಕರು. ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮ, ರಾಜ್ಯದಲ್ಲಿ ಶುದ್ಧ ಜಲ ಅಭಿಯಾನ. ಸಿಡ್ನಿಯಲ್ಲಿ ಭಾರತ ಕ್ರಿಕೆಟ್ ತಂಡ ಟೆಸ್ಟ್ ಪಂದ್ಯ ದಾಖಲೆ, ಹಲವು ಸಲ ವಿರೋಚಿತ ಪ್ರದರ್ಶನ ನೀಡಿದ್ದರೂ ದಕ್ಕಿದ್ದು ಒಂದೇ ಗೆಲುವು. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳೊಂದಿಗೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು.